68ನೇ ಗಣರಾಜ್ಯೋತ್ಸವದ ಸಂಭ್ರಮ ಈ ಹಿನ್ನೆಲೆಯಲ್ಲಿ ಭವ್ಯ ಸಮಾರಂಭಕ್ಕೆ ರಾಷ್ಟ್ರ ರಾಜಧಾನಿ ನವದೆಹಲಿಯ ರಾಜಪಥ್ ಸಿದ್ಧವಾಗಿದೆ. ರಾಜಪಥ್ನಲ್ಲೇ ಈಗಾಗಲೇ ಗಣರಾಜ್ಯೋತ್ಸವ ಆಚರಣೆಯ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದ್ದು 8 ಸುತ್ತಿನ ಭದ್ರತಾ ಕೋಟೆಯನ್ನೇ ನಿರ್ಮಾಣ ಮಾಡಲಾಗಿದೆ. ರಾಜಪಥ್ ಮತ್ತು ಸುತ್ತಮುತ್ತಲ ಸ್ಥಳಗಳಲ್ಲಿ ಭದ್ರತೆಗಾಗಿ 60,000 ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. 200 ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಆಕಾಶದಲ್ಲಿ ರಡಾರ್ಗಳು ಹದ್ದಿನ ಕಣ್ಣಿಟ್ಟಿವೆ. ಮೊದಲ ಬಾರಿಗೆ ಪರೇಡ್ನಲ್ಲಿ ಎನ್ಎಸ್ಜಿ ಕಮಾಂಡೋ ಪಡೆ ಕೂಡ ಭಾಗಿಯಾಗ್ತಾ ಇದೆ. ಇದೇ ಮೊದಲ ಬಾರಿಗೆ ಆಕಾಶದಲ್ಲಿ ತೇಜಸ್ ಹೆಲಿಕಾಪ್ಟರ್ ಕೂಡ ಹಾರಾಟ ನಡೆಸಲಿದ್ದು 17 ರಾಜ್ಯಗಳ ಸ್ತಬ್ಧಚಿತ್ರ ಮತ್ತು ಕೇಂದ್ರ ಸರ್ಕಾರದ 6 ಇಲಾಖೆಗಳ ಸ್ತಬ್ಧಚಿತ್ರ ಪರೇಡ್ನಲ್ಲಿ ಭಾಗಿಯಾಗಲಿವೆ. ಭಾರತದ ಮಿಲಿಟರಿ ಶಕ್ತಿಯ ಪ್ರದರ್ಶನ ಪರೇಡ್ನಲ್ಲಿ ನಡೆಯುತ್ತೆ. ಗಣರಾಜ್ಯೋತ್ಸವದ ತಯಾರಿ ಬಗ್ಗೆ ನಮ್ಮ ದಿಲ್ಲಿ ಪ್ರತಿನಿಧಿ ಚಂದ್ರಮೋಹನ್ ರಾಜಪಥ್ನಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಭಾರತ ಗಣರಾಜ್ಯವಾಗಿ ಈಗ 68 ವರ್ಷ ಪೂರ್ತಿಯಾಗ್ತಾ ಇದೆ. ನಾಳೆ 68ನೇ ಗಣರಾಜ್ಯೋತ್ಸವನ ದೇಶದ ಉದ್ದಗಲಕ್ಕೂ ಕೂಡ ಆಚರಿಸಲಾಗ್ತಾ ಇದೆ. ದೇಶದ ಪ್ರಮುಖ ಗಣರಾಜ್ಯೋತ್ಸವ ಸಮಾರಂಭ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ನಡೆಯಲಿದೆ. ದೆಹಲಿಯ ರಾಜಪಥ್ನಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವ ಸಮಾರಂಭಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈಗ ನಾವು ದೆಹಲಿಯ ರಾಜಪಥ್ ರಸ್ತೆಯಲ್ಲಿ ಇದ್ದೇವೆ. ಇಲ್ಲಿ ನಾಳೆ 68ನೇ ಗಣರಾಜ್ಯೋತ್ಸವನ ಆಚರಿಸಲಿಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈ ರಸ್ತೆಯ ಎಡಭಾಗದಲ್ಲಿ ಭವ್ಯವಾದ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಈ ವೇದಿಕೆಗೆ ನಾಳೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಯವರು ಬಂದು ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ. ಈ ಬಾರಿಯ ಗಣರಾಜ್ಯೋತ್ಸವದ ಅತಿಥಿಯಾಗಿ ಅಬುಧಾಬಿಯ ದೊರೆ ಶೇಖ್ ಮೊಹಮ್ಮದ್ ಬಿನ್ ಅಲ್ ನಹೀದ್ ಅವರು ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರು ಸೇರಿದಂತೆ ಅನೇಕ ಗಣ್ಯರು ರಾಜಪಥ್ನಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ವೇದಿಕೆ ಎರಡೂ ಭಾಗದಲ್ಲೂ ಕೂಡ ಸಾವಿರಾರು ಮಂದಿ ಕುಳಿತು ಗಣರಾಜ್ಯೋತ್ಸವ ಸಮಾರಂಭವನ್ನು ವೀಕ್ಷಿಸಲು ಬೇಕಾದ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಧ್ವಜಾರೋಹಣದ ಬಳಿಕ ನಡೆಯಲಿರುವ ಪರೇಡ್ನಲ್ಲಿ ಭಾರತದ ಮಿಲಿಟರಿಯ ಶಕ್ತಿ ಪ್ರದರ್ಶನವನ್ನು ಮಾಡಲಾಗುತ್ತೆ. ಭಾರತದ ಮಿಲಿಟರಿ ಬಳಿ ಇರುವ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು, ಯುದ್ಧ ವಿಮಾನಗಳು, ಟ್ಯಾಂಕರ್ಗಳು, ಕ್ಷಿಪಣಿಗಳು ಸೇರಿದಂತೆ ಎಲ್ಲ ಭಾರತದ ಮಿಲಿಟರಿಯ ಬಳಿ ಇರುವ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ವಿಶ್ವದ ಎದುರುಗಡೆ ಭಾರತ ಪ್ರದರ್ಶನ ಮಾಡಲಿದೆ. ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾರತದ ಎಲ್ಲ ವಿವಿಧ 17 ರಾಜ್ಯಗಳ ಕಲೆ, ಸಂಸ್ಕೃತಿ, ಸಾಧನೆ ಮತ್ತು ಪರಂಪರೆಯನ್ನು ಬಿಂಬಿಸ್ತಕ್ಕಂತಹ ಸ್ತಬ್ಧ ಚಿತ್ರಗಳು ಕೂಡ ಪರೇಡ್ನಲ್ಲಿ ಸಾಗಲಿವೆ. ಜೊತೆಗೆ ಈ ಬಾರಿ ಕೇಂದ್ರ ಸರ್ಕಾರದ 6 ಇಲಾಖೆಗಳ ಸ್ತಬ್ಧ ಚಿತ್ರಗಳು ಕೂಡ ಪರೇಡ್ನಲ್ಲಿ ಸಾಗಲಿವೆ. ಈ ವಿಜಯ್ ಚೌಕ್ನಿಂದ ಆರಂಭವಾದಂಥ ಪರೇಡು ಕೆಂಪು ಕೋಟೆವರೆಗೂ ಕೂಡ ಸಾಗಲಿದೆ. ಮುಖ್ಯವಾಗಿ ಈ ಬಾರಿ ತೇಜಸ್ ಯುದ್ಧ ವಿಮಾನ ಕೂಡ ಆಕಾಶದಲ್ಲಿ ಹಾರಾಟವನ್ನು ನಡೆಸಲಿದೆ. ಜೊತೆಗೆ ಈ ಬಾರಿ ಇದೇ ಮೊದಲ ಬಾರಿಗೆ ಎನ್ಎಸ್ಜಿ ಕಮಾಂಡೋ ಪಡೆ ಕೂಡ ಪರೇಡ್ನಲ್ಲಿ ಭಾಗವಹಿಸ್ತಾ ಇದೆ. ಮುಖ್ಯವಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಗಣರಾಜ್ಯೋತ್ಸವದ ಪರೇಡ್ಗೆ ಪಾಕಿಸ್ತಾನದ ಭಯೋತ್ಪಾದಕರ ದಾಳಿಯ ಭೀತಿ ಎದುರಾಗಿದೆ. ಹೀಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣರಾಜ್ಯೋತ್ಸವದ ಪರೇಡ್ ನಡೆಯುವ ಈ ರಾಜಪಥ್ ಮತ್ತು ಸುತ್ತಮುತ್ತಲ ಸ್ಥಳಗಳಲ್ಲಿ ಭದ್ರತೆಗಾಗಿಯೇ 60,000 ಮಂದಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಮುಖ್ಯವಾಗಿ ದೆಹಲಿಯ ಪೊಲೀಸರು, CRPF, CISF, ಭಾರತೀಯ ಸೇನೆ, BSF, ಜೊತೆಗೆ ಸ್ವ್ಯಾಟ್, ಕಮಾಂಡೋ ಪಡೆ, NSG ಪಡೆ ಮತ್ತು SPG ಪಡೆಯನ್ನು ಭದ್ರತೆಗಾಗಿ ನಾಳೆ ನಿಯೋಜನೆಯನ್ನು ಮಾಡಲಾಗ್ತಾ ಇದೆ. 7 ಹಂತದ ಭದ್ರತಾ ವ್ಯವಸ್ಥೆಯನ್ನು ಗಣರಾಜ್ಯೋತ್ಸವ ಸಮಾರಂಭಕ್ಕಾಗಿ ಮಾಡಲಾಗ್ತಾ ಇದೆ. ಈಗಾಗಲೇ ಭದ್ರತಾ ಸಿಬ್ಬಂದಿ ಈ ರಾಜಪಥ್ ಮತ್ತು ಸುತ್ತಮುತ್ತಲ ಸ್ಥಳಗಳನ್ನು ಸಂಪೂರ್ಣವಾಗಿ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ. ಈ ಗಣರಾಜ್ಯೋತ್ಸವ ಪರೇಡ್ ನಡೆಯುವ ರಾಜಪಥ್ನಿಂದ ಕೆಂಪುಕೋಟೆವರೆಗೆ 8 ಕಿಲೋಮೀಟರ್ ಉದ್ದದವರೆಗೆ ಸುಮಾರು 200 CCTV ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ. CCTV ಕ್ಯಾಮ್ರಾಗಳ ಮೂಲಕ ದೆಹಲಿಯ ಪೊಲೀಸರು ಎಲ್ಲ ಸ್ಥಳಗಳ ಮೇಲೆ ಸಂಪೂರ್ಣವಾದಂಥ ನಿಗಾ ಇರಿಸಿದ್ದಾರೆ. ಈ ನಾಳೆ ಗಣರಾಜ್ಯೋತ್ಸವ ಸಮಾರಂಭ ನಡೆಯುವ ಸಂದರ್ಭದಲ್ಲಿ ಭೂಮಿಯಿಂದ ಆಕಾಶದವರೆಗೂ ಕೂಡ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಈ ಪ್ರದೇಶದಲ್ಲಿ ಯಾವುದೇ ಹೆಲಿಕಾಪ್ಟರ್, ವಿಮಾನ ಮತ್ತು ಅನುಮಾನಾಸ್ಪದ ವಸ್ತುಗಳ ಹಾರಾಟಕ್ಕೆ ಅವಕಾಶವನ್ನು ನೀಡೋದಿಲ್ಲ. ಮುಖ್ಯವಾಗಿ ಈ ಬಾರಿ ದೆಹಲಿಯ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನು ಈ ಗಣರಾಜ್ಯೋತ್ಸವ ಸಮಾರಂಭಕ್ಕಾಗಿ ಮಾಡಿದ್ದಾರೆ. ಹೀಗಾಗಿ ನಾಳೆ ಗಣರಾಜ್ಯೋತ್ಸವ ಸಮಾರಂಭ ಸುಸೂತ್ರವಾಗಿ, ಶಾಂತಿಯುತವಾಗಿ ನಡೆಯಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗ ದೆಹಲಿಯ ರಾಜಪಥ್ನಲ್ಲಿ ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ ಈ ಬಾರಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕರ್ನಾಟಕದ ವಿವಿಧ ಭಾಗದ ಜನಪದ ಕಲೆ ಮತ್ತು ಜನಪದ ಸಂಸ್ಕೃತಿಯನ್ನು ಬಿಂಬಿಸುವ ಜನಪದ ನೃತ್ಯ ಪ್ರಕಾರಗಳ ಸ್ತಬ್ಧ ಚಿತ್ರ ಕೂಡ ಪರೇಡ್ನಲ್ಲಿ ಭಾಗವಹಿಸ್ತಾ ಇದೆ. ಕರ್ನಾಟಕದಿಂದ ಸತತ 6ನೇ ಬಾರಿಗೆ ಬೇರೆ ಬೇರೆ ಸ್ತಬ್ಧ ಚಿತ್ರಗಳು ಈ ಬಾರಿ ಪರೇಡ್ನಲ್ಲಿ ಭಾಗವಹಿಸ್ತಾ ಇರತಕ್ಕಂಥದ್ದು ವಿಶೇಷ. ಈ ಬಾರಿ ಜನಪದ ನೃತ್ಯ ಪ್ರಕಾರಗಳ ಸ್ತಬ್ಧ ಚಿತ್ರ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾಗವಹಿಸ್ತಾ ಇದೆ. ಕ್ಯಾಮರಾಮನ್ ಪ್ರದೀಪ್ ಜೊತೆ ಚಂದ್ರಮೋಹನ್, TV9 ನವದೆಹಲಿ.